ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ತಾಂಡವ್ಗೆ ಚಾಲೆಂಜ್ ಮಾಡ್ತಿದ್ದಾಳೆ ಭಾಗ್ಯ. ಹಾಗಾದರೆ ಭಾಗ್ಯ ಮತ್ತು ತನ್ವಿ ಎಕ್ಸಾಮ್ ಬರೀತಾರ. ಇದರಲ್ಲಿ ಕನ್ನಿಕಾ ಒಂದು ಕೈವಾಡ ಇದೆ ಎನ್ನುವುದನ್ನು ಭಾಗ್ಯ ಸಾಬೀತುಪಡಿಸಿ ತನ್ನ ಮಗಳ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ. ಏನಾಯಿತು, ಯಾಕಾಯಿತು, ಏನಾಗ್ತದೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜಸ್ಟ್ ಕನ್ನಿಕಾನ ಮನೇಲಿ ಮಾರಿ ಮನೇಲಿ ರಾಕ್ಷಸ ಕೂತಿದ್ದಾರೆ. ಸ್ವಂತ ಹೆಂಡತಿ ಜೀವನದಲ್ಲಿ ಆಟ ಆಡ್ತಿರೋ ತಾಂಡವ್ ಕಷ್ಟಪಟ್ಟು ಎಕ್ಸಾಮ್ಗೆ ಓದಿ ರಾತ್ರಿ ಪೂರ ಕಷ್ಟಪಟ್ಟು ವರ್ಷ ಪೂರ್ತಿ ಪ್ರಯತ್ನ ಪಟ್ಟಿದ್ರೆ ಅದನ್ನು ಒಂದೇ ಕ್ಷಣದಲ್ಲಿ ಮಣ್ಪಾಲ್ ಮಾಡೋಕೆ ತಾಂಡವ್ ಪ್ರಯತ್ನ ಪಟ್ಟೇ ಬಿಡ್ತಾರೆ. ಅದಕ್ಕೋಸ್ಕರ ಹಾಲ್ ಟಿಕೆಟ್ನ ಕೂಡ ಎಗರಿಸ್ತಾರೆ. ಬಟ್ ಇದು ಭಾಗ್ಯಗೆ ಗೊತ್ತಾದರೆ ಖಂಡಿತ ಚಂಡಿ ಚಾಮುಂಡಿ ಅವತಾರ ತಾಳೋದಂತೂ ಶತಸಿದ್ಧ. ಜೊತೆಗೆ ಮೊದಲೇ ಗೊತ್ತಾಗ್ಬಿಟ್ಟಿದೆ ತುಂಬ ಸಣ್ಣ ಮನಸ್ಸಿನ ಮನುಷ್ಯ ಆಯಿತಾ ಅಂತ. ಜೊತೆಗೆ ಇಲ್ಲಿ ಹಾಲ್ ಟಿಕೆಟ್ನ ಕದ್ದಿದ್ದಲ್ಲದೆ ಭಾಗ್ಯಗೆ ಆಲ್ ದಿ ಬೆಸ್ಟ್ ಬೇರೆ ಹೇಳೋದು. ಈ ಕಡೆ ಭಾಗ್ಯಗಂತೂ ತುಂಬ ಚೆನ್ನಾಗಿ ಗೊತ್ತಾಗಿದೆ ಇದೆಲ್ಲ ನಾಟಕ ಅಂತ. ಹಾಗಾಗಿ ಕಹಿ ಸತ್ಯನೇ ಎಷ್ಟು ವಾಸಿ ಅರ್ಗಿಸ್ಕೋಬಹುದು, ಈ ಸುಳ್ಳಿನ ಡ್ರಾಮಾ ಬೇಡಪ್ಪ ತಂದೆ ಅಂತ ಹೇಳ್ತಾರೆ. ಇದರಿಂದ ತಾಂಡವ್ಗೆ ಮತ್ತಷ್ಟು ಉರ್ದೋಗುತ್ತೆ. ನಂತರ ಒಂದು ಹಾಲ್ ಟಿಕೆಟ್ನ ಕಿಡ್ನಾಪ್ ಮಾಡಿದ್ದೆ ತನ್ನ ಆಫೀಸ್ಗೆ ಹೋಗೇ ಬಿಡ್ತಾನೆ. ಪಾಪ ಇಲ್ಲಿ ಭಾಗ ಕೂತ್ಕೊಂಡು ಎಕ್ಸಾಮ್ ಬರೀಬೇಕು. ಈ ಕಡೆ ಮಗಳು ಫಸ್ಟ್ ಟೈಮ್ ಅಮ್ಮನ ವಿರುದ್ಧವಾಗಿ ಮಾರ್ಕ್ಸ್ ತೆಗಿಬೇಕು, ಎಂದು ಕೂಡ ಅಮ್ಮನಿಗಿಂತ ಕಡಿಮೆ ಮಾರ್ಕ್ಸ್ ತೆಗ್ದೆ ಅಂತ ಅನ್ಕೋಬಾರ್ದು ಅಂತ ಹೇಳಿ ರಾತ್ರಿ ಪೂರ ಕಷ್ಟಪಟ್ಟು ಓದಿದಾಳೆ. ಅವಳು ಓದು ಮತ್ತಷ್ಟು ಚಾಲೆಂಜ್ ಬರಬೇಕು ಅಂತ ಭಾಗ್ಯ ನಿನಗಿಂತ ನಾನು ಜಾಸ್ತಿ ತೆಗಿಬೇಕು ಅಂತ ಕೂಡ ಓದಿದ್ದಾರೆ. ಇಲ್ಲಿ ಗೊತ್ತಾಗತ್ತಲ್ವ ಮಕ್ಕಳು ಮನ್ಸು ಪಟ್ಟರೆ ಏನು ಬೇಕಿದ್ರೂ ಮಾಡಬಹುದು ಅಂತ. ತನ್ವಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ ಅಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ. ನಾನು ಈ ಬಾರಿ ತುಂಬ ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಮಾಡೇ ಮಾಡ್ತೀನಿ ಅಂತ. ಅಷ್ಟು ಕಾನ್ಫಿಡೆನ್ಸ್ ಅವಳಲ್ಲಿ ಬರೋಕ್ಕೆ ಕಾರಣ ಭಾಗ್ಯ ಅಂತಾನೆ ಹೇಳ್ಬೋದು. ಬಿಕಾಸ್ ಅಮ್ಮನ ವಿರುದ್ಧ ಚಾಲೆಂಜ್ಗೋಸ್ಕರನೇ ತನ್ವಿ ಓದಿದ್ದು. ಅದರ ಅರ್ಥ ಅವಳಿಗೆ ವಿದ್ಯೆ ಇತ್ತು, ಆದರೆ ಯೂಸ್ ಮಾಡ್ಕೋತಾ ಇರಲಿಲ್ಲ. ಅವಳು ಸರಿಯಾದ ಹಾದಿಲಿ ಹೋಗ್ತಿರ್ಲಿಲ್ಲ. ಈ ಕಡೆ ಅಮ್ಮ ಕಾಲೇಜ್ಗೆ ಹೋಗಬಾರ್ದು ಅಂತ ಅಮ್ಮ ಹಾಕಿದ ಚಾಲೆಂಜನ್ನು ಫೇಸ್ ಮಾಡ್ತಿದ್ದಾಳೆ. ನನಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ನಾನು ಕಾಲೇಜ್ಗೆ ಬರಲ್ಲ ಅನ್ನೋ ಕಾರಣಕ್ಕೆ. ಒಟ್ಟಿನಲ್ಲಿ ಏನು ಅಂತೂ ತನ್ನ ಮಗಳು ಒಳ್ಳೆ ಭವಿಷ್ಯ ಕಾಣಬೇಕು, ಹಾಗೆ ತುಂಬ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೋಬೇಕು ಅನ್ನೋದಷ್ಟೇ ಭಾಗ್ಯಗೆ ಬೇಕಾಗಿರುವುದು. ಇಲ್ಲಿ ಎಲ್ಲ ಮಕ್ಕಳು ಕೂಡ ಇದ್ದಾರೆ. ಅವ್ರ ಜೊತೆ ಭಾಗ್ಯ ಕೂಡ ಒಂದು ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದಾಳೆ. ಇನ್ವಿಜಿಲೇಟೆಡ್ ಬಂದು ಆಲ್ ದಿ ಬೆಸ್ಟ್ ಹೇಳಿ ಸಿಗ್ನೇಚರ್ ಮಾಡಬೇಕಾಗಿರೋದ್ರಿಂದ ಹಾಲ್ ಟಿಕೆಟ್ಗೆ ಎಲ್ಲರೂ ಕೂಡ ಹಾಲ್ ಟಿಕೆಟ್ ತೆಗಿತಾರೆ. ಬಟ್ ಭಾಗ್ಯ ಹತ್ರ ಹಾಲ್ ಟಿಕೆಟ್ ಮಿಸ್ ಆಗಿದೆ. ಏನಪ್ಪ ಆಯಿತು ಅಂತ ಅನ್ಕೋತಾ ಇದ್ರೆ ಕಸಬಿಸಿ ಆಗ್ತಿದ್ರೆ ಈ ಕಡೆ ಭಾಗ್ಯ ಯಾವುದೇ ರೀತಿಲೂ ಕೂಡ ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಹಾಲಲ್ಲಿ ಕೂರೋಕೆ ಅವಕಾಶನೇ ಇಲ್ಲ. ಇನ್ನು ಎಕ್ಸಾಮ್ ಬರೆಯೋದಲ್ಲಿ ಹೊರಗಡೆ ಹೋಗಿ ಅಂತ ಕಳಿಸ್ತಾರೆ. ಈ ಬಾರಿ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಹೇಳಿದಾಗ ಈ ಕಡೆ ಏನಾದರೂ ಮಾಡಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಭಾಗ್ಯ. ಆಗ ಇನ್ವಿಜಿಲೇಟರ್ ಒಂದು ಸೊಲ್ಯೂಷನ್ನ ಕೊಡ್ತಾರೆ. ನೋಡಿ 15 ಮಿನಿಟ್ಸ್ ಟೈಮ್ ಇದೆ, ಇದರೊಳಗೆ ನೀವು ಹೋಗಿ ನಿಮ್ಮ ಸ್ಕೂಲ್ಗೆ ಹೋಗಿ ಅಲ್ಲಿ ಹಾಲ್ ಟಿಕೆಟ್ನ ಕಳೆದೋಗಿದೆ ಅಂತ ಹೇಳಿ ಅವ್ರು ಮತ್ತೊಂದು ಹಾಲ್ ಟಿಕೆಟ್ ಕೊಡ್ತಾರೆ. ಅದನ್ನು ತೊಗೊಂಡು ಬನ್ನಿ, ಜಸ್ಟ್ 15 ಮಿನಿಟ್ಸ್ ಟೈಮ್ ಅಂತ. ತಕ್ಷಣ ಈ ಕಡೆ ಭಾಗ್ಯ ಹೋದರೆ ಆ ಕಡೆ ತಾಂಡವಂತೂ ಹಾಲ್ ಟಿಕೆಟ್ನಲ್ಲಿ ಅವಳ ಮುಖನ ರೌಂಡ್ ಆಫ್ ಮಾಡಿ ಹೇಗೆ ಎಕ್ಸಾಮ್ ಬರೀತೀಯಾ, ಏನು ಅಂದ್ಕೊಂಡಿದ್ಯಾ, ಓದ್ತೀಯಾ, ಹಾಗೆ ಹೀಗೆ ಅಂದು ತನ್ನ ಎಲ್ಲ ಸಿಟ್ಟನ್ನು ಹಾಲ್ ಟಿಕೆಟ್ ಮೇಲೆ ತೋರಿಸ್ಕೊತಾನೆ. ಅಷ್ಟರಲ್ಲಿ ಶ್ರೀಶ್ರ ಬಂದು ಏನಿದು ಅಂದಾಗ ಭಾಗ್ಯ ಹಾಲ್ ಟಿಕೆಟ್ ಅವಳು ಹೇಗೆ ಎಕ್ಸಾಮ್ ಬರೀತಾಳೆ ಎತ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್, ಹಾಲ್ ಟಿಕೆಟ್ ತೊಗೊಂಡು ಬಂದಿದ್ಯಾ, ಹಾಲ್ ಟಿಕೆಟ್ ಇಲ್ಲ ಅಂದರೆ ಮತ್ತೊಂದು ಹಾಲ್ ಟಿಕೆಟ್ ತೊಗೋಬಹುದು, ಸ್ಕೂಲವ್ರು ಗೊತ್ತಾದರೆ ಮತ್ತೊಂದು ಹಾಲ್ ಟಿಕೆಟ್ ಕೊಡ್ತಾರೆ, ನೀನು ಅಂದ್ಕೊಂಡಾಗೆ ಎಕ್ಸಾಮ್ ಕೂರದೇ ಇರೋ ಸೀನೆಲ್ಲ ಇಲ್ಲ ಅಂತಾಳೆ. ನಿಜವಾಗ್ಲೂ ಅದು ಸಾಧ್ಯನಾ ಅಂತ ಕೇಳ್ತಿದ್ರೆ ತಾಂಡವ್ ಖಂಡಿತವಾಗ್ಲೂ ಅಂತ ಶ್ರೇಷ್ಠ ಹೇಳ್ತಿದ್ದಾಗೆ ಈ ರೀತಿ ಆಗಲೇಬಾರ್ದು ಅಂತ ಅನ್ಕೋತಿದ್ದಾರೆ. ನಂತರ ಭಾಗ್ಯ ತುಂಬ ಬೇಗ ಸ್ಕೂಲಿಗೆ ಬರ್ತಾಳೆ, ಆಫೀಸ್ ಅವ್ರ ಹತ್ರ ಹಾಲ್ ಟಿಕೆಟ್ ಕೇಳ್ತಿದ್ದಾಳೆ. ಅಷ್ಟರಲ್ಲಿ ಕನಿಕಾ ಬರ್ತಾರೆ. ಕನಿಕಾ ಬಂದಿದೆ, ಏನಾಯಿತು ಭಾಗ್ಯ ಎಂತೂ ಅಂತ ಕೇಳ್ತಿದ್ದಾರೆ. ಅದು ಮೇಡಮ್ ಹಾಲ್ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳಿದಾಗ ಅದನ್ನೆಲ್ಲ ಕಳ್ಕೊತೀಯಲ್ಲ ಭಾಗ್ಯ ಅಂದಾಗ ಮತ್ತೊಂದು ಹಾಲ್ ಟಿಕೆಟ್ ಕೊಡಿ ಮೇಡಮ್, ಟೈಮ್ ಇಲ್ಲ ಅಂದಾಗ ಅದಕ್ಕೆ ಪ್ರೋಸೆಸ್ ಜಾಸ್ತಿ ಆಗುತ್ತೆ ಅಂತಾರೆ. ಬಟ್ ಅಷ್ಟರಲ್ಲಿ ಈ ಕಡೆ ಎಲ್ಲರೂ ಈ ರೀತಿ ಆಗೋದನ್ನು ಅಲ್ಲಿ ಹರೀಶನ್ನ ಗಮನಿಸಿ ತನ್ನ ಒಬ್ಬರು ಕೊಲೀಗ್ಗೆ ಹೇಳಿ ಮತ್ತೊಬ್ಬರು ಪ್ಯೂನೆ ಒಂದು ಹಾಲ್ ಟಿಕೆಟ್ನ ತಂದು ಕೊಡ್ತಾರೆ. ಹರೀಶನ್ನ ಗಮನಿಸಿದ್ರಂತೆ ಅವರೇ ಕಾಂತರಾಜ್ ಸರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ನಿಮಗೆ ಕೊಡಬೇಕಿತ್ತು, ಬಟ್ ಅವರು ಸರ್ ಜೊತೆ ಹೋದರು, ಹಾಗಾಗಿ ಇದನ್ನು ನನಗೆ ಕೊಟ್ಟರು ತಲುಪಿಸಿ ಅಂತ, ಬೇಗ ಹೋಗಿ ಅಕ್ಕ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಭಾಗ್ಯ ಅವರು ಹೋಗ್ತಾರೆ. ನೀನು ಹೋಗೋದೇ ಒಳ್ಳೆಯದು, ಅವ್ನು ಕೊಟ್ಟಿಲ್ಲ ನಾನೇ ಕೊಟ್ಟು ಕಳಿಸ್ತಿದ್ದೆ, ಯಾಕಂದರೆ ಇವಾಗ ನೀನು ಒಳಗಿರೋದು ಮುಖ್ಯ ಅಂತ. ಖಂಡಿತ ಇಲ್ಲೇ ಗೊತ್ತಾಗುತ್ತೆ ಕನ್ನಿಕಾ ಭಾಗ್ಯ ಲೈಫಲ್ಲಿ ತುಂಬ ಆಟ ಆಡ್ತಿದ್ದಾರೆ ಅಂತ. ಎಕ್ಸಾಮ್ ಏನೋ ಬರೆಯೋಕ್ಕೆ ಶುರು ಮಾಡ್ತಾರೆ, ಸ್ಕ್ವಾಡ್ ಬರ್ತಾರೆ. ಸ್ಕ್ವಾಡಿಗೆ ಚೆಕ್ ಮಾಡಬೇಕಾದ್ರೆ ಭಾಗ್ಯ ಹಾಗೆ ತನ್ವಿ ಇಬ್ಬರೂ ಸಿಕ್ಕಾಕೋತಾರೆ. ಬಿಕಾಸ್ ಅವರ ಬೆಂಚಲ್ಲಿ ಫಾರ್ಮುಲಾಸ್ದ ಬರ್ತಿರುತ್ತೆ.
ಇದನ್ನು ತನ್ವಿ ನಾನು ಮಾಡಿಲ್ಲಮ್ಮಮ್ಮ, ನಾನು ತುಂಬ ಚೆನ್ನಾಗಿ ಓದಿದ್ದೀನಿ ಅಂತ ಹೇಳ್ತಿದ್ದು. ಈ ಕಡೆ ಭಾಗ್ಯ ಹೇಳೋಕ್ಕೆ ಟ್ರೈ ಮಾಡ್ತಿದ್ರು, ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಸ್ಕ್ವಾಡ್ ಮಾತು ಕೇಳುವುದೇ ಇಲ್ಲ. ತಕ್ಷಣ ಅವರಿಬ್ಬರನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಈ ಒಂದು ವಿಷಯ ಆಲ್ರೆಡಿ ತಾಂಡವ್ಗೆ ಮುಟ್ಟತ್ತೆ. ಅವ್ನು ಅಪ್ಸೆಟ್ ಆಗ್ತಾನೆ. ಒಂದಿನ ಕೂಡ ನನ್ನ ಮಗಳು ಈ ರೀತಿ ಚಿಟ್ ಇಟ್ಕೊಂಡು ಸಿಕ್ಕಾಕೊಂಡಲ್ಲ, ಇದರಿಂದ ಭಾಗ್ಯದಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಅಂತ ಹೊರಡೋಕೆ ನೋಡಿದ್ರೆ ಶ್ರೇಷ್ಠ ಎಲ್ಲಿಗೆ ಅಂತ ಕೇಳ್ತಿದ್ಯಲ್ಲ ಶ್ರೇಷ್ಠ, ಅಲ್ಲಿ ನನ್ನ ಮಗಳು ಸಂಕಷ್ಟದಲ್ಲಿದ್ದರೆ ಇಲ್ಲಿ ಕುತ್ಕೊಂಡು ನಾನೇನಾದರೂ ಮಾಡಬೇಕಿತ್ತ ಅಂತ ಹೇಳಿ ಹೊರಡ್ತಾನೆ. ಜ್ಯೂಸ್ ತಾಂಡು ಮಾತ್ರ ಬರಲ್ಲ, ಕುಸುಮಾ ಆಂಟಿ ಹಾಗೆ ಸುನಂದ ಆಂಟಿ, ಪೂಜಾ ಎಲ್ಲರೂ ಕೂಡ ಬರ್ತಾರೆ. ಅಷ್ಟರಲ್ಲಿ ಈ ಕಡೆ ತನ್ವಿ ಮತ್ತು ಭಾಗ್ಯನ ಕನ್ನಿಕಾ ಅಕ್ಕ ಅವರು ವಿಚಾರಣೆ ಮಾಡ್ತಿದ್ದಾರೆ. ಅವ್ರು ಸ್ಕೂಲ್ ಮೇಡಮ್ ಅಲ್ಲೇ ಇರೋದ್ರಿಂದ ಏನಾಯಿತು ಅಂದಾಗ ಈ ರೀತಿ ಇಬ್ಬರು ಕೂಡ ಬೆಂಚ್ ಮೇಲೆ ಫಾರ್ಮುಲಾಸ್ ಬರ್ಕೊಂಡಿದ್ರು ಅಂದಾಗ ಅವ್ರಿಗೆ ಶಾಕ್ ಆಗುತ್ತೆ. ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಇಲ್ಲಿ ತನ್ವಿ ಮಾತ್ರ ಮೇಡಮ್ ನಮ್ಗೆ ತುಂಬ ಚೆನ್ನಾಗಿ ಓದಿದೆ ಮೇಡಮ್, ಯಾವ ಎಕ್ಸಾಮಲ್ಲೂ ಇಷ್ಟು ಚೆನ್ನಾಗಿ ಓದಿಲ್ಲ, ಪ್ಲೀಸ್ ನಾನು ಆ ರೀತಿ ಮೋಸ ಮಾಡಿಲ್ಲ, ಚೀಟ್ ಮಾಡಿಲ್ಲ, ನನಗೆ ಅವಕಾಶ ಕೊಡಿ ಅಂತ. ಈ ಕಡೆ ಭಾಗ್ಯ ನನ್ನ ಮಗಳು ತುಂಬ ಚೆನ್ನಾಗಿ ಓದಿದಾಳೆ, ನನ್ನ ಜೊತೆನೇ ರಾತ್ರಿ ಪೂರ ಓದಿದಾಳೆ ಮೇಡಮ್, ನಾವು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಿದ್ರು. ಕಣ್ಣು ಕಾಣಿಸ್ತಿದೆಯಲ್ಲ ಭಾಗ್ಯ, ನಿಮ್ಮಿಂದ ಬೆಸ್ಟ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ನೀವೆಂಥ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ. ನೀವು ಬರೀದೇ ಇದ್ದರೆ ಬೇರೆಯವ್ರು ಹೇಗೆ ಬರೆಯೋಕ್ಕೆ ಸಾಧ್ಯ? ನೀವೆಲ್ಲ ಹೋಗೋಕ್ಕೂ ಮುನ್ನ ನಮ್ಮ ಕಡೆಯವರು ಚೆಕ್ ಮಾಡಿರ್ತಾರೆ. ಅವಾಗ ಇಲ್ಲದೆ ಇರೋದು ಇವಾಗ ಬರೋಕ್ಕೆ ಸಾಧ್ಯನಾ ಭಾಗ್ಯ? ಇಲ್ಲ. ತುಂಬ ನಾನು ನಿನ್ನನ್ನು ವಹಿಸ್ಕೊಂಡ್ರೆ ಖಂಡಿತ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗುತ್ತೆ, ನೀವಿಬ್ಬರು ಕೂಡ ಡಿಬಾರ್ ಆಗ್ತಾ ಇದ್ದೀರಾ, ಈ ವರ್ಷ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ತನ್ವಿ ನನ್ನ ಚೀಟರ್ ಅಲ್ಲ ಅಂದ್ಕೊಂಡು ಹತ್ಕೊಂಡು ಓಡಿ ಬಂದರೆ ಅಲ್ಲಿ ತಾಂಡವ್ ಇರ್ತಾರೆ. ಪಪ್ಪ ನಾನು ಯಾವುದೇ ರೀತಿ ಚೀಟ್ ಮಾಡಿಲ್ಲ ಪಪ್ಪ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಭಾಗ್ಯ ಬರ್ತಾರೆ. ಈ ಕಡೆ ಕುಸುಮ ಸುನಂದ ಪೂಜವರು ಬರ್ತಾರೆ. ಏನಿದು ತನ್ವಿ ಅಂತ ಹೇಳ್ತಿದ್ದಾಗ, ಏನಮ್ಮ ಇವಳಿಗೆ ಯಾಕೆ ಹೇಳ್ತಿದ್ಯಾ, ಇಷ್ಟು ವರ್ಷ ಯಾವತ್ತಾದರೂ ಕಾಪಿ ಚೀಟ್ ಇಟ್ಕೊಂಡು ಇವಳು ಸಿಕ್ಕಾಕೊಂಡಿಲ್ಲ, ಈ ಬಾರಿ ಆಗಿದೆ ಅಂದರೆ ಅದಕ್ಕೆಲ್ಲ ನಿನ್ನ ಸೊಸೆನೇ ಕಾರಣ, ನೀನು ಮುದ್ದು ಸೊಸೆನೇ ಕಾಪಿ ಮಾಡೋದನ್ನ ಹೇಳ್ಕೊಟ್ಟಿರೋದು ಅಂಥದ್ದಾಗಿ ಈ ಕಡೆ ತನ್ವಿಗೆ ತುಂಬ ಬೇಜಾರಾಗ್ಬಿಡತ್ತೆ. ಪಪ್ಪ ಮತ್ತೆ ನನ್ನ ಮಾತನ್ನು ನಂಬ್ತಿಲ್ವಲ್ಲ ಅಂತ. ಏನು ಪಪ್ಪ ನೀವು ನನ್ನ ಮಾತನ್ನು ನಂಬ್ತಿಲ್ವಾ, ನೀವು ಕೂಡ ನಾನು ಕಾಪಿ ಮಾಡಿದ್ದೀನಿ ಅಂತ ಅನ್ಕೋತಿದ್ರಾ ಅಂತ. ಈ ಕಡೆ ಭಾಗ್ಯ ಕೂಡ ಅದನ್ನೇ ಹೇಳ್ತಿದ್ದಾಳೆ. ಇನ್ನೇನು ಪ್ರತ್ಯಕ್ಷವಾಗಿ ಕಾಣಿಸ್ತಿಲ್ವಾ, ಕಣ್ಣ ಕಾಣಿಸ್ತಿರೋದನ್ನ ಇಲ್ಲ ಅಂತ ಅನ್ನೋಕ್ಕಾಗತ್ತಾ? ಸತ್ಯ ಸಾವಿತ್ರಿನ ನೀನು ನಿನ್ನ ಮಾತು ನಂಬೋದಕ್ಕೆ ಅಂತ ಭಾಗ್ಯನ ಪ್ರಶ್ನೆ ಮಾಡ್ತಿದ್ದಾರೆ ತಾಂಡವ್. ಜೊತೆಗೆ ಏನು ಮಾತಾಡ್ತಿದ್ರ ನೀವು, ಮಗಳನ್ನ ನಂಬೋದಿಲ್ವಾ ನೀವು? ಅಟ್ಲೀಸ್ಟ್ ನನ್ನನ್ನು ಬೇಡ, ನಿಮ್ಮ ಮಗಳು ಅಂತ ಕೆಲಸ ಮಾಡ್ತಾಳ, ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ದಾಳೆ ಅವಳು ಅಂತ ಹೇಳ್ತಿದ್ರ. ಹೌದೌದು ಅಮ್ಮ ನೋಡು, ಎಲ್ಲ ನಿನ್ನಿಂದಾನೇ ಆಗಿದ್ದು, ಸೊಸೆ 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 ಅಂತ ಅಂದ್ಕೊಂಡು ಸ್ಕೂಲಿಗೆ ಕಳಿಸ್ದೆ, ಅವಳನ್ನ ಸ್ಕೂಲಿಗೆ ಕಳಿಸಿ ಮೊಮ್ಮಗಳು ಬದುಕನ್ನೇ ಸರ್ವನಾಶ ಮಾಡಿಬಿಟ್ಟೆ ಅಂತ ಹೇಳ್ತಿದ್ದಾರೆ. ನೀನಂತೂ ಮಾತಾಡಬೇಡ ಅಮ್ಮ ಅಂತ ತಾಂಡವ್ ಕೋಪ ಉಗ್ರ ರೂಪನ ತಾಳ್ಬಿಟ್ಟಿದೆ. ನಂತರ ಈ ಕಡೆ ಭಾಗ್ಯ ಮಾತಾಡೋಕ್ಕೂ ಅವಕಾಶ ಕೊಡ್ತಿಲ್ಲ. ಏನು ನೀನು ತಪ್ಪು ಮಾಡಿಲ್ವಾ, ಸುಮ್ಮನೆ ಯಾಕೆ ಇವೆಲ್ಲ ವಹಿಸ್ಕೊಂಡು ಮಾತಾಡ್ತಿದ್ಯಾ? ಅತ್ತೆ ಸೊಸೆ ಎಲ್ಲ ಒಂದು ಸಮಾರಂಭಕ್ಕೆ ಹೋಗಿ ಪ್ರಶಸ್ತಿ ಇಸ್ಕೊಳ್ಳಿ, ಎಲ್ಲನೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾನೆ ತಾಂಡವ್. ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ರ ಅಂಥದ್ದಾಗೆ ದಬ್ಬೆ ಬಿಡ್ತಾರೆ. ಈ ಕಡೆ ದಬ್ಬಿದ್ದ ತಡ ಈ ಕಡೆ ಭಾಗ್ಯಗೆ ಸಿಟ್ಟು ಬರುತ್ತೆ. ಈ ಕಡೆ ತನ್ವಿ ಕೂಡ ಮಮ್ಮ ನಿನ್ನಿಂದಾನೇ ಎಲ್ಲ ಆಗಿದ್ದು ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಕನ್ನಿಕಾನ ಇದನ್ನೆಲ್ಲ ಮಾಡಿರೋದು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತದೆ. ನೀನು ಜಗಳ ಮಾಡ್ಕೊಂಡಿದ್ರಿಂದಾನೇ ಇಷ್ಟೆಲ್ಲ ಆಗಿದ್ದು, ನಿನ್ನಿಂದ ನಾನು ಎಕ್ಸಾಮ್ ಬರೆಯೋಕ್ಕಾಗ್ತಿಲ್ಲ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿದ್ದಾಳೆ ತನ್ವಿ. ನೀನಿಂದಾನೆ ಹಾದಿರಂಪ ಬೀದಿಲಿ ಜಗಳ ಮಾಡೋದು, ಅದರ ಪರಿಣಾಮ ಇವತ್ತು ನನ್ನ ಮಗಳು ಎದುರಿಸ್ತಿದ್ದಾಳೆ ಅಂತ ತಾಂಡವ್ ಹೇಳ್ತಿದ್ದಾರೆ. ನೋಡಿ ವಿನಾಕಾರಣ ತಳ್ಳೋದು ನುಕ್ಕೋದು ಮಾಡಬೇಡಿ, ಎಚ್ಚರಿಕೆಯಲ್ಲಿ. ಇನ್ನೊಂದು ಸತಿ ಮಾಡಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ಏನ್ರಿ, ಒಂದು ಗೃಹಿಣಿ ನಾನು, ಸ್ಕೂಲಿಗೆ ಬರೋಕ್ಕೂ ಮುನ್ನ ಒಂದು ತಾಯಿಯಾಗಿ ತನ್ನ ಮಕ್ಕಳನ್ನ ನೋಡ್ಕೊಂಡಿರೋಳು ನಾನು, ಇವಾಗಲೂ ನೋಡ್ಕೊತಿರೋಳು. ಒಂದು ಹೊತ್ತು ಊಟ ಕಡಿಮೆ ಆದರೆ ನನ್ನ ಮಕ್ಕಳು ಹಸ್ಕೊಂಡಿರ್ತಾರೆ ಅಂತ ಹೇಳೋ ಅಮ್ಮ ನಾನು. ನನ್ನ ಮನೆಯವ್ರನ್ನೆಲ್ಲ ಕೇರ್ ಮಾಡ್ತಕ್ಕಂಥವಳು ನಾನು. ಅಂಥದ್ರಲ್ಲಿ ಕೇರ್ ಮಾಡೋ ನಾನು ನನ್ನ ಮಗಳ ಭವಿಷ್ಯ ಕಣ್ಮುಂದೆ ಸರ್ವನಾಶ ಆಗ್ತಿದ್ರು ಅದನ್ನು ನೋಡ್ಕೊಂಡು ಇರ್ತೀನಿ ಅಂತ ಅಂದ್ಕೊಂಡಿದ್ರ ಅಂದಾಗ, ಏನು ಅವತ್ತು ಭಾಷಣ ಮಾಡಿದಲ್ಲ ಆ ರೀತಿ ಭಾಷಣ ಮಾಡ್ಬೋದು ಅಂದ್ಕೊಂಡಿದ್ಯಾ? ಇದನ್ನೆಲ್ಲ ಬಿಟ್ಬಿಟ್ಟು ತನ್ವಿ ಲೈಫ್ನ ಹೇಗೆ ಸರಿ ಮಾಡ್ತೀಯಾ? ತನ್ವಿ ಎಕ್ಸಾಮ್ ಬರೀ ಹೋಗಿ ಮಾಡೋಕ್ಕಾಗತ್ತಾ ನಿನ್ನಿಂದ? ಅದನ್ನು ನೋಡು, ಅದನ್ನು ಬಿಟ್ಟು ಇವೆಲ್ಲ ಮಾತಾಡಬೇಡ ಅಂತ ತಾಂಡವ್ ಹೇಳ್ತಾರೆ. ಖಂಡಿತ ಮಾಡ್ತೀನಿ, ಖಂಡಿತ ನನ್ನ ಮಗಳ ಭವಿಷ್ಯ ನನ್ನ ಕಣ್ಣು ಮುಂದೆ ಹಾಳಾಗ್ತಿದ್ರೆ ಒಂದು ತಾಯಿ ನೋಡ್ಕೊಂಡು ಸುಮ್ಮನಿರೋದಿಲ್ಲ. ನನ್ನ ಮಗಳ ಭವಿಷ್ಯನ ಸರಿ ಮಾಡೇ ಮಾಡ್ತೀನಿ. ನನ್ನ ಮಗಳು ಎಕ್ಸಾಮ್ ಬರೀತಾಳೆ, ನಾನು ಎಕ್ಸಾಮ್ ಬರೀತೀನಿ, ಇಬ್ರು ಎಕ್ಸಾಮ್ ಬರಿತೀವಿ, ನೋಡ್ತಾ ಇರಿ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ ಭಾಗ್ಯ. ಈ ಕಡೆ ಕನ್ನಿಕಾ ಅಂತೂ ದುಡ್ಡು ಕೊಟ್ಟು ಒಬ್ಬ ವ್ಯಕ್ತಿ ಕೈಯಿಂದ ಯಾರು ಚೆಕ್ ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಟ್ಟು ಆ ಒಂದು ಫಾರ್ಮುಲಾನ ಬರ್ಸಿರ್ತಾಳೆ. ಯಾವುದೇ ಕಾರಣಕ್ಕೂ ಭಾಗ್ಯ ನೀನು ನಿನ್ನ ಮಗಳು ಎಕ್ಸಾಮ್ ಬರೆಯೋಕ್ಕಾಗಲ್ಲ, ನನಗೆ ಅವಮಾನ ಮಾಡಿ ನನ್ನ ಸ್ಕೂಲಿಂದನೇ ಆಚೆ ಹಾಕಿದ್ರಿ ಅಲ್ವಾ ಅಂತ ಕನ್ನಿಕಾ ಖುಷಿಪಟ್ಟು ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ಗೆ ಹೋಗ್ತಿದ್ದಾಳೆ. ನಂತರ ಈ ಕಡೆ ಭಾಗ್ಯ ತನ್ನ ಗಂಡಂಗೆ ಚಾಲೆಂಜ್ ಹಾಕಿದ್ದೆ, ಆ ವ್ಯಕ್ತಿ ಯಾರು ಬರ್ದಿರ್ತಾನೋ ಚೆಕ್ ಮಾಡ್ತಾನೋ ಅವ್ನ ಮುಂದೆ ಬಂದು ನೀವೇ ಅಲ್ವಾ ಬರೆದಿದ್ದು, ಯಾಕೆ ಬರೆದ್ರಿ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ರ? ನಾನು ಯಾಕೆ ಬರೀಲಿ, ಚೆಕ್ ಮಾಡಿದಾಗ ಏನೂ ಇರಲಿಲ್ಲ, ಆಮೇಲೆ ಬರೆದ್ರೆ ನಾನು ಆಪಾದನೆ ಅಲ್ಲ ಅಂತ ಹೇಳ್ತಿದ್ದಾರೆ. ನೀವು ಕಾಪಿ ಮಾಡಿ ನನ್ನ ಮೇಲೆ ಹಾಕ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಈ ಕಡೆ
ಸುನಂದ ಹಾಗೆ ಪುಷ್ಪ ಕೂಡ ಪೂಜಾ ಕೂಡ ಬಿಡ್ತಿಲ್ಲ. ಈ ಕಡೆ ಕುಸುಮ ಅವ್ರು ಕೂಡ ಯಾಕೆ ರೀತಿ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಂತರ ಕನಿಕಾ ಕಾಲ್ ಮಾಡ್ತಾರೆ, ಏನು ಕೆಲಸ ಆಯಿತಾ ಅಂತಿದ್ದಾಗ ಕೆಲಸ ಆಗಿದೆ ಮೇಡಮ್, ಆದರೆ ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಕ್ಕೆ ಬಿಡುವುದಿಲ್ಲ, ನಾನು ನನ್ನ ಮಗಳು ಎಕ್ಸಾಮ್ ಬರೀತೀವಿ ಅಂತ ಹೇಳ್ತಾಳೆ. ಅವನ್ನ ಹಿಡಿದಾಕಬೇಕು, ಅಷ್ಟರಲ್ಲಿ ವ್ಯಕ್ತಿ ತಪ್ಪಿಸ್ಕೊಂಡು ಓಡ್ಬಿಡ್ತಾನೆ. ನಂತರ ಈ ಕಡೆ ತಾಂಡವ್ ಬಂದಿದೆ, ಅವನ್ನ ಹುಡ್ಕೊಂಡು ಏನು ಮಾಡ್ತೀಯಾ, ಅಮ್ಮನಾಗಿ ಮಗಳ ಭವಿಷ್ಯ ಹಾಳಾಗ್ತದೆ, ಏನು ಮಾಡ್ತೀಯಾ ಅಂತ ಕೇಳ್ತಿದ್ರೆ ಅಮ್ಮನಾಗಿ ಮಗಳ ಭವಿಷ್ಯ ಏನು ಮಾಡಬೇಕು ಅಂತ ಗೊತ್ತು, ತೋರಿಸ್ತೀನಿ ಇವತ್ತು ನನ್ನ ಮಗಳಿಗೋಸ್ಕರ ನಾನು ಏನು ಮಾಡ್ತೀನಿ ಅಂತ. ನಾನು ನನ್ನ ಮಗಳು ಇಬ್ಬರು ಕೂಡ ಇವತ್ತು ಗಣಿತದ ಎಕ್ಸಾಮನ್ನ ಬರೀತೀವಿ ಅಂತ ಅವನ್ನ ಚೀಸ್ ಮಾಡಿಕೊಂಡು ಹೊರಟಿದ್ದಾಳೆ. ಚೀಸ್ ಮಾಡಿ ಫೈನಲಿ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದೆ, ಕನ್ನಿಕಾ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ತಾನು ಮತ್ತು ತನ್ನ ಮಗಳು ಇಬ್ಬರು ಕೂಡ ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತ್ಕೊಂಡು ಎಕ್ಸಾಮ್ ಬರೀತಾರೆ. ಹಾಗಾದರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.